सद्गुरु पादाब्जं जननी जनको तथा तत्वोपदेशकर्तारं नत्वा भक्तिपुरस्सरम् परमाराध्य प्रातः स्मरणीय एನ್ನಾರಾಧ್ಯ ಸದ್ಗುರುದೇವನ ಶ್ರೀಚರಣಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಶಿವಾವತಾರಿ ಸಕಲ ಮತೋದ್ಧಾರಕ ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾನ್ ತಪೋನಿಧಿಗಳು ಪಾದವಿಟ್ಟ ನೆಲವನ್ನ ಪಾವನಗೊಳಿಸಿರುವಂತ ಜಗದ್ಗುರು ಶ್ರೀ ಕಾಡಸಿದ್ದೇಶ್ವರರ ಹಾಗೂ ಶ್ರೀಮಠದ ಅಸಮತ್ ಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ವಂದಿಸಿ ಮಹಾತ್ಮ ಬಸವೇಶ್ವರರ ಚರಣ ಕಮಲಗಳಿಗೂ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಚಿಂತನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಪ್ರಕರಣ ಪಂಡಿತರು, ಮುಮುಕ್ಷುಗಳ ಹಿತಚಿಂತಕರು, ಸಾಧಕರ ಕಣ್ಮಣಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಶ್ರೀ ಭೀಮಾನಂದ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪರಮ ಪೂಜ್ಯನೀಯರು, ಉತ್ತಮ ವಾಂಗಿಗಳು, ಜಿಜ್ಞಾಸಾ ಬುದ್ಧಿಯವರು, ಸರಳ ಸ್ವಭಾವ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಾತೋಶ್ರೀ ಕಾತ್ಯಾಯಿನಿ ಅವರ ಶ್ರೀಪಾದ ಪದ್ಮಗಳಿಗೂ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯನ್ನು ಹಂಚಿಕೊಂಡಿರುವ ಇನ್ನೋರ್ವ ಮಾತಾಜಿಯವರ ಚರಣಾರವಿಂದಗಳಿಗೂ ನಮಿಸಿ ಇದು ಪರ್ಯಂತರವಾಗಿ ತಮ್ಮ ಉಪದೇಶಾಮೃತವನ್ನು ನಮಗೆಲ್ಲ ಕರುಣಿಸಿರುವಂತಹ ನನ್ನ ಆತ್ಮೀಯರು, ಬ್ರಹ್ಮನಿಷ್ಠರು, ಅನುಭಾವಿಗಳು, ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ರಾಮಣ್ಣ ದೇವರು, ಮದಿಹಳ್ಳಿ ಒಳಗೊಂದು ವಾಮನ ದೇವರು, ಪೆನ್ನಿವಾಡದೊಳಗೊಂದು ರಾಮಣ್ಣ ದೇವರು. ಪುಣ್ಯಾತ್ಮ, ಬಹಳ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ಅಂತವ್ರ ಒಡನಾಟ ಅದೊಂದು ಅಪಾರವಾದ ಅಧ್ಯಾತ್ಮ ಮಾಡಿದಂತೆ, ಅವ್ರ ಜೊತೆಗಿರೋದೇ ಒಂದು ಅಧ್ಯಾತ್ಮವನ್ನು ಮಾಡಿದಂತೆ. ಅಂತ ಪೂಜ್ಯರ ಚರಣಗಳಿಗೂ ಪ್ರಣಾಮವನ್ನು ಸಮರ್ಪಣೆ ಮಾಡಿ ವಯೋವೃದ್ಧರು, ಜ್ಞಾನವಂತರಾದ ಪರಮ ಪೂಜ್ಯ ಶ್ರೀ ಗುರುವಯ್ಯ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೂ ಜ್ಞಾನನೋ ಲೌಕಿಕ ಪಾರಮಾರ್ಥವೆರಡನ್ನು ಮಾನದೇ ಕುಡಿ ನಡೆಸುತ್ತೀವನು ಅನ್ನುವಂಥ ಮಾತಿಗೆ ತಕ್ಕ ನಿದರ್ಶನರು ಪರಮ ಪೂಜ್ಯ ಶ್ರೀ ಕೊಣ್ಣೂರಿನ ಬಾಳೇಶ ಶರಣರು ಅವರ ಚರಣಾರವಿಂದಗಳಿಗೂ ಪ್ರಣಾಮವನ್ನು ಸಲ್ಲಿಸಿ ಇದು ಪರ್ಯಂತರವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂತಹ ಪೂಜ್ಯ ಶ್ರೀ ಅಂಬರೀಶ್ ಶರಣರ ಶ್ರೀಪಾದ ತತ್ವಗಳಿಗೂ ಭರತನಾಟ್ಯ ಸಭಾ ಸಂಚಾಲಕರಾಗಿರ್ತಕ್ಕಂಥ ಬಸಯ್ಯ ಸ್ವಾಮಿಗಳವರಿಗೂ ವೇದಿಕೆ ಮೇಲೆ ಕುಂತಿರುವಂತಹ ನಮ್ಮ ಭುಜಂಗಣ್ಣವರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಕರುಣಾ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಬೇಡುವೆನು ಅಭವ ಅಭವ ನ ವಿದ್ಯತೆ ಭವ ಯಶಸ್ಸ ಅಭವ. ಯಾರಿಗೆ ಭವ ಇಲ್ಲ, ಯಾರು ಹುಟ್ಟಿಲ್ಲ, ಯಾರಿಗೆ ಮೃತ್ಯು ಇಲ್ಲ, ಯಾರು ನಿತ್ಯ ಸ್ವರೂಪರಾಗಿದ್ದಾರೆ, ಜನ್ಮ ಮೃತ್ಯು ಶೂನ್ಯ ಸ ನಿತ್ಯ. ಯಾರು ಜಗತ್ತು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಇತ್ತು, ಜಗತ್ತಿನ ಹುಟ್ಟುವಿಕೆಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿರ್ತಕ್ಕಂಥವನಿದ್ದಾನೆಯೋ, ಜಗತ್ತು ನಾಶವಾದರೂ ಕೂಡ ತನ್ನ ಸ್ವರೂಪ ನಾಶವಾಗಲಾರದೆ ಸತ್ವಚಿತ್ತ ಆನಂದ ನಿತ್ಯ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಪರಬ್ರಹ್ಮ ಸ್ವರೂಪವೇನಿದೆಯೋ ಅದು ಅಭವ. ಅದನ್ನು ಬಿಟ್ರೆ ಉಳಿದದ್ದೆಲ್ಲವೂ ಭವ. ನಾನು ಎಲ್ಲೆಲ್ಲಿ ಕೈ ಹಾಕ್ಯನಂತಂದ್ರ ರಾಮನು ಬಂದ ಈ ಲೋಕಕ್ಕ 700 ವರ್ಷಗಳ ಪರ್ಯಂತರವಾಗಿದ್ದ ದೇಹ ಬಿಟ್ಟ.
ಕೃಷ್ಣ ಬಂದ 112 ವರ್ಷಗಳ ಪರ್ಯಂತರವಾಗಿ ಇದ್ದ ದೇಹ ಬಿಟ್ಟ. ನಾವು ಭಗವದ್ಗೀತೆಯ 8ನೇ ಅಧ್ಯಾಯವನ್ನ ಚಿಂತನೆ ಮಾಡುವಾಗ ಬ್ರಹ್ಮನಿಗೂ ಒಂದು ಹಗಲಿದೆ, ಒಂದು ರಾತ್ರಿ ಇದೆ. 4 ಯುಗಗಳು ತಿರುಗಿದಾಗ ಅವನಿಗೆ ಒಂದು ರಾತ್ರಿ ಆಯುಷ್ಯ. ಅಂದ್ರೆ ಅವನ ದೇಹಕ್ಕೂ ಕೂಡ ಏನದ ಅಂತ ಕೇಳಿದ್ರೆ ಒಂದು ದಿನ ನಾಶ ಇದೆ. ಯಾವುದು ತೋರ್ತಕ್ಕಂಥ ದೇಹವಿದೆಯೋ ಆ ದೇಹ ನಾಶವುಳ್ಳದ್ದು. ನಿರ್ದೇಹಿಯಾಗಿರ್ತಕ್ಕಂಥ ನಿತ್ಯ ವಸ್ತು ಏನಿದೆಯೋ ಅದು ಸತ್ಯ ಸನಾತನ, ಅದು ನಿತ್ಯ ಮುಕ್ತವಾಗಿರುವಂಥದ್ದು. ಅಂತಹ ಪರಮಾತ್ಮನಲ್ಲಿ ಶ್ರೀಮನ್ ನಿಜಗುಣ ಶಿವಗಿಗಳು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೇ ಪರಮಾತ್ಮ, ಮಾಯಾ ಉಪಾದಿಯಿಂದ ಕೂಡಿರ್ತಕ್ಕಂಥ ಹೇ ಪರಮಾತ್ಮ, ನನಗ ಇಂಥ ವರವನ್ನು ಕೊಡು. ಏನು ಕೊಡು ಅಂತ ಕೇಳಿದ್ರೆ, ಈ ಮನುಷ್ಯನಾಗಿ ಹುಟ್ಟಿ ಬರಲಿಕ್ಕೆ ನಿನ್ನ ಉಪಕಾರವೇ ಕಾರಣವಾಗಿದೆ. ನಿನ್ನ ಉಪಕೃತಿಯಿಂದಾಗಿ ನಾನು ಮನುಷ್ಯ ಜನ್ಮವನ್ನು ಪಡೆದಿದ್ದೇನೆ. ಇಂಥ ಮನುಷ್ಯ ಜನ್ಮ ಬಂದಾಗ ನನಗೆ ಏನು ಕೊಡು ಅಂತ ಕೇಳಿದ್ರೆ, ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ನನಗೆ ಕರುಣಿಸು, ಕೃಪಾ ಮಾಡು. ಗುರು ಯಾರಿಗೆ ಗುರು ಅಂತಾರೆ ಅಂತ ಕೇಳಿದ್ರೆ, ಅಂಧಕಾರ ನಿರೋಧಿತ್ವ ಗುರು ರೀತ್ಯ ವಿಧಿಯತೆ. ಯಾರಿಗೆ ಅಜ್ಞಾನವನ್ನ ನಿವೃತ್ತಿ ಮಾಡುವಂತ ಸಾಮರ್ಥ್ಯವಿದೆಯೋ ಅವ್ರಿಗೆ ಗುರು ಅಂತ ಕರೀತಾರೆ. ಶಾಲಿ ಮಾಸ್ತರ್ಗೂ ಗುರುಗಳು ಅಂತಾರೆ. ವರ್ಣ ಮಾತ್ರ ಕಲಿಸಲೊಡ ಗುರು ಅಂತ ಸರ್ವಜ್ಞ ಹೇಳ. ಅಪರಾವಿದ್ಯಾ ಗುರುಗಳು ಆ ಸ್ಥಾನದಲ್ಲಿ ಯೋಗ್ಯರು, ಪರಾವಿದ್ಯಾ ಗುರುಗಳು ಈ ಸ್ಥಾನದಲ್ಲಿ ಯೋಗ್ಯರು. ನ ಗುರು ಪರಮ ತತ್ವ, ಇಂಥ ಗುರುವಿನಕ್ಕಿಂತ ಶ್ರೇಷ್ಠವಾದ ತತ್ವವೇ ಇಲ್ಲ. ಶ್ರೇಷ್ಠವಾದ ತತ್ವ ಭೂಮಿ ಮ್ಯಾಗ ಯಾವುದಾದ್ರೂ ಇದ್ರೆ ಸಗುಣ ಸಾಕಾರ ರೂಪದಿರುವಂತಹ ಸದ್ಗುರು. ಅವನು ನಿರ್ಗುಣ ನಿರಾಕಾರವೇ ಸಗುಣ ಸಾಕಾರ ರೂಪದಿಂದ ಸದ್ಗುರು ರೂಪದಿಂದ ಈ ಜಗತ್ತಿಗೆ ಬಂದಿದೆ. ಶಿವ ಸಾಕ್ಷಾತ್ ಗುರು ರೂಪ ಮುಪೇತಿ, ಶಂಕರಾಚಾರ್ಯರು ಹೇಳ್ತಾರೆ. ಶಿವನೇ ಸಾಕ್ಷಾತ್ ಗುರುವಿನ ರೂಪದಿಂದ ಈ ಜಗತ್ತಿಗೆ ಅವತರಿಸಿದಾನಂತೆ. ಅವತಾರ ಯಾವುದು ಅವತಾರ ಅಂತ ಕೇಳಿದರೆ, ಉತ್ಕೃಷ್ಟ ದೇಹ ತ್ಯಾಗಂ ನಿಕೃಷ್ಟ ದೇಹ ಧಾರಣಂ ಇತಿ ಅವತಾರ. ಅವತರತಿ ಇತಿ ಅವತಾರ. ಉತ್ಕೃಷ್ಟ ದೇಹ, ಮಾಯಾ ಉಪಾಧಿ ಉಳ್ಳಂತಹ ದೇಹವನ್ನ ಬಿಟ್ಟು ಅವಿದ್ಯಾ ಉಪಾಧಿ ಉಳ್ಳಂತಹ ದೇಹವನ್ನ ಧಾರಣ ಮಾಡಿಕೊಂಡು ಅವಿದ್ಯಾ ಉಪಾಧಿಗಳಿಂದ ಕೂಡಿರ್ತಕ್ಕಂಥ ನಮ್ಮೆಲ್ಲರ ಮಧ್ಯದೊಳಗಿದ್ದು ನಮ್ಮಂತೆ ಉಂಡು ನಮ್ಮಂತೆ ಆಡಿ ನಮ್ಮಂತೆ ಎಲ್ಲ ವ್ಯವಹಾರಗಳನ್ನು ಮಾಡಿ ನಮಗೂ ಅವರಿಗೆ ಇರುವಿಕೆಯಲ್ಲಿ ವಿಲಕ್ಷಣ ರೂಪದಿಂದ ಇದ್ದು ನಮಗೆ ತತ್ವವನ್ನು ತಿಳಿಸಿಕೊಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಆತ ಸದ್ಗುರುನಾಥ, ಆತನಿಗೆ ಗುರುದೇವ ಅಂತ ಕರೀತಾರೆ. ಶಿವ ಸಾಕ್ಷಾತ್ ಗುರು ರೂಪ ಉಪೇತ್ಯ. ಅದನ್ನೇ ಇನ್ನೊಂದು ಶ್ರುತಿ ಸಾಕ್ಷಾತ್ ಪ್ರಭೋ ನಿರಾಕೃತಿ. ಆ ಪರಮಾತ್ಮನೇ ನಿರಾಕಾರ ವಸ್ತುವೇ ಸಗುಣ ರೂಪದಿಂದ ಈ ಕರೆಗೆ ಬಂದಿದೆ. ಅಂತ ಸದ್ಗುರುವಿನ ಕುರಿತು ಇಲ್ಲಿ ಹೇಳಿದ್ದಾರೆ. ನಿಮ್ಗೆ ಹೇಳ್ತೀರಿ ನಾವು ಪ್ರೀತಿಯಿಂದ ಜಗದ್ಗುರು ಅಂತ ಕರೀತಾ ಇದ್ದೇವೆ. ಆದ್ರೆ ನಿಜಗುಣರು ತಮ್ಮ ಗ್ರಂಥಗಳಲ್ಲಿ ಜಗದ್ಗುರುವನ್ನು ಎಲ್ಲಿಯೂ ಹೇಳಿಲ್ಲ, ವಿಷಯ ಬಂದಿಲ್ಲ. ಸದ್ಗುರು ಅಂತ ಇದು ಮಿಥ್ಯ ಅನುಭವ, ಇದು ಸತ್ಯ ಅನುಭವವೆಂದು ವಿಭೂತಿಪಡಿ ಸದ್ಗುರು. ಹಾಗಾದ್ರೆ ಕೃಷ್ಣ ಒಂದೇ ಜಗದ್ಗುರು ಅಂತ ಗೀತೆಯಲ್ಲಿ ನಾವು ಕೇಳ್ತೀವಿ. ಸತ್ಯಯುಗದಲ್ಲಿ ಮಾತಾಡೋಕ್ಕಿಂತ ಮೊದಲು ಟೈಮ್ ನೋಡ್ಬೇಕ್ರಿ, ಮಾತಾಡೋ ಮಧ್ಯದೊಳಗೆ ಟೈಮ್ ನೋಡ್ಬೇಕು, ಆಗಾಗ ಟೈಮ್ ನೋಡ್ತಾ ಇರ್ಬೇಕು. ಇದೆಲ್ಲರಿಗೂ ಹೇಳೋರಿಗೆ ಲಕ್ಷ್ಯ ಇರ್ಬೇಕಂತ. ಅಂದ್ರೆ ನಾವು ಅತಿಕ್ರಮಣ ಮಾಡಬಾರ್ದು ಅಷ್ಟೇ. ಸತ್ಯಯುಗದೊಳಗೆ ದಕ್ಷಿಣಾಮೂರ್ತಿ ಜಗದ್ಗುರು, ತ್ರೇತಾಯುಗಕ್ಕೆ ದತ್ತಾತ್ರೇಯರು ಜಗದ್ಗುರು, ದ್ವಾಪರ ಯುಗಕ್ಕೆ ಭಗವಾನ್ ವೇದವ್ಯಾಸರು ಜಗದ್ಗುರು, ಕಲಿಯುಗಕ್ಕೆ ಆದಿ ಜಗದ್ಗುರು ಶಂಕರಾಚಾರ್ಯರು ಜಗದ್ಗುರು. ಜಗದ್ಗುರು ಯಾವ ಪರಮತ ಖಂಡನ ರೂಪಕತ್ವೇ ಸತಿ ಸ್ವಮತ ಸ್ಥಾಪನ ಸಾಮರ್ಥ್ಯವಾನ್ ಇತಿ ಜಗದ್ಗುರು. ಇವರು ಜಗದ್ಗುರು. ಏನು
ಪಾಖಂಡ ಮತಗಳಿದ್ದಾವೋ, ಮೋಕ್ಷಕ್ಕೆ ನಾನಾ ರೀತಿಯ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾವೋ, ಆ ಮತವನ್ನು ಖಂಡನ ಮಾಡಿ ಸ್ವಮತ ಸತ್ಯ ಮತವನ್ನ ಮಂಡನ ಮಾಡುವಂತ ಸಾಮರ್ಥ್ಯ ಯಾರಿಗಿದೆಯೋ ಅವರು ಜಗದ್ಗುರು. ಆದ್ರೆ ಇಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಯಾವ್ದಾದ್ರೆ ಸದ್ಗುರು. ಸದ್ಗುರು ನಮ್ಮ ಪ್ರೀತಿಯಿಂದ ಎಲ್ಲರಿಗೂ ನಾವು ಜಗದ್ಗುರು ಅಂತ ಇದ್ದೇವೆ ಅನ್ನೋಣ ಎರಡನೇ ಮಾತು. ಆದ್ರೆ ಗೀತೆಯಲ್ಲಿ ಜಗದ್ಗುರು ಅನ್ನುವಂತ ಮಾತನ್ನ ಕೇಳಿದ್ವಿ. ಅದನ್ನ ಬಿಟ್ರೆ ನಿಜಗುಣದ ಶಾಸ್ತ್ರದಲ್ಲಿ ಸದ್ಗುರು ಅಂತ ಸದ್ಗುರು ಅಂತ ಯೋಗ್ಯ ಗುರುವಿನ ಕರುಣ ಮತ್ತು ವಿದ್ಯೆಯಿಂದ ಕೂಡಿರತಕ್ಕಂತ ಗುರುವಿನ ಭಜನೆ. ಕರುಣ ಅಂದ್ರೆ ದುಃಖಿತೇಷು ಭೂತೇಷು ಅನುಕಂಪ ಸ ಕರುಣ. ದುಃಖದಲ್ಲಿ ಇದ್ದಾರೆ. ಯಾವ ದುಃಖ? ಒಂದು ದುಃಖ, ಎರಡು ದುಃಖವೇ, 100,000 ಕೋಟಿ ಬಾಧೆಗಳುಂಟು ಶಂಕರ. ಒಂದು ದುಃಖ ನೋಡು, ಎರಡು ದುಃಖ ನೋಡು. ಅದಕ್ಕೆ ವೇದಾಂತಿಗಳು ಹೇಳಬೇಕು, ಸರ್ವ ದುಃಖಗಳ ನಿವೃತ್ತಿ. ಒಂದ್ ಅಂಗವ ಎರಡು ಅಂಗವ ಸರ್ವ ದುಃಖಗಳ ನಿವೃತ್ತಿ. ಅದು ಆತ್ಯಂತಿಕ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿಗೆ ಮೋಕ್ಷ ಅನ್ನುವಂತ ವ್ಯಾಖ್ಯಾನವನ್ನ ವೇದಾಂತ ಶಂಕರಾಚಾರ್ಯರ ಮತವನ್ನ ಖಂಡನ ಮಾಡುವಂತ ಸಾಮರ್ಥ್ಯ ತಾಕತ್ತ ಯಾವ ಇಲ್ರಿ. ನಾ ಬಹಳ ಖಾರವಾಗಿ ಹೇಳಕ್ಕೆ ನಿಮ್ಮ ಎಲ್ಲ ಮತವನ್ನ ಪಾಖಂಡ ಮತವನ್ನ ಖಂಡನ ಮಾಡಿದ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು. ಸಾಕ್ಷಾತ್ ಶಂಕರನೇ ಈ ಧರೆಗೆ ಬಂದಿದ್ದಾನೆ. ಅವನ ಮತವನ್ನ ಕೈ ಹಾಕಿ ಖಂಡನ ಮಾಡುವಂತ ಸಾಮರ್ಥ್ಯ ಆಗಿಲ್ಲ. ಕೈ ಹಾಕಿದವರು ಕೈ ಸುಡ್ತೈತಿ, ಬಾಯಿ ಹಾಕಿದವರು ನಾಲಿಗೆ ಸುಡ್ತೈತಿ. ಸಾಕ್ಷಾತ್ ಶಿವರೇ ಶಂಕರಂ ಶಂಕರಾಚಾರ್ಯ ಕೇಶವಂ ಪಾದರಾಯಣ ಸೂತ್ರ ಭಾಷ್ಯ ಕೃತ ಒಂದೇ ಭಗವಂತ ಪುನಃ. ಸಾಕ್ಷಾತ್ ಶಂಕರನೇ ಈ ಜಗತ್ತಿಗೆ ಅವತರತೆ ಹಿಂದೆ ಅವತಾರ ಮಾಡಿದ್ದಾರೆ. ಅಂತ ಒಬ್ಬ ಸದ್ಗುರುವಿನಲ್ಲಿ ಏನಿರಬೇಕು, ಗುರುವಿನಲ್ಲಿ ನಾವು ಏನ್ ನೋಡ್ಬೇಕಂದ್ರೆ ಪಾಣಿ ಚಾಂದ್ರಪಿನ ಗುರು ಚುಂಕೀಕರಣ. ಅವನಲ್ಲಿ ಕರುಣ ಸತ್ಕಲೆ ಶಾಸ್ತ್ರ ಪರಿಣಿತ ನಿರಾಶ ಸೌಂದರ್ಯ ಸುಖತ್ವ ಸೌಂದರ್ಯ ಸುಗುಣ ಸುತ್ಯಾಂಗಳು ಅದಾವೋ ಇಲ್ಲ ಅನ್ನೋದು ನೋಡಿ ಅವನು ಸೇವೆ ಗುರುವಕ್ಕು. ಅಂತವನಲ್ಲಿ ಆ ಒದಾವಿಲ್ಲ. ಗುರುಗಳ ದೀಕ್ಷಾ ಕೊಡಾಕ ಬಾಣ ಬೆನ್ನ ಹತ್ತಿದ ಮನೆಗೆ ಬಂದು ಬೆನ್ನ ಹತ್ತಿ ಕೊಡಾಕ ಏನ್ ಮರ ಯಾಕ ಗುರು ಪದಾನು ಬಹಳ ಆಗ್ತದೆ. ಎಲ್ಲರಿಗೂ ಗುರು ಆಗಂಗಿಲ್ರಿ. ಈ ನಾವು ಹೇಳುವ ಸಮಯ 20 ಗಂಟೆ, 10 ಗಂಟೆ ಓದಿಲ್ಲ, ಏನು 7 ಗಂಟೆ. ಗುರುಪದ ಬಹಳ ಆಗ್ತದೆ. ಎಲ್ಲರೂ ಗುರುಗಳಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು. ಜೀವಿಗಳನ್ನು ಕಂಡು ಕರುಣ ಇರಬೇಕು. ಯಾವಾಗ ಈ ಜೀವಿಗಳು ಉದ್ಧಾರ ಆದವು, ಗುರು ಕಳಕಳಿ ಅಸಾವೆ, ಶಿಷ್ಯ ತಳಮಳ ಅಸಾವೆ ಅಂತ ಸಂತರು ಹೇಳಿದಂತೆ ಗುರುವಿನಲ್ಲಿ ಕಳಕಳಿ ಬುದ್ಧಿ ಇರಬೇಕು. ಸತ್ಸಂಗವನ್ನ ನಿರ್ಮಾಣ ಮಾಡ್ತಿರ್ಬೋದು. ಪದೇ ಪದೇ ಮುಮುಕ್ಷುಗಳ ಇದ್ದಲ್ಲಿ ಹೋಗಿ ಅವ್ರು ಕರೆದೇ ಇದ್ರು ಕೂಡ ಅವರಿಗೆ ತತ್ವದ ಬೋಧೆಯನ್ನ ಉಳಿಸಿ ಅವರು ಉದ್ಧಾರ ಆಗಲಿ ಅನ್ನುವಂತ ಕಾಳಜಿ ಹೃದಯದೊಳಗೆ ಯಾರಿಗೆ ಉತ್ಪನ್ನ ಆಗ್ತಿರ್ತದೋ ಅವರು ಸದ್ಗುರು. ದಯಾ ಕಾರ್ಯಾನ್ವಿತಂ ಸಕರುಣ. ಇನ್ನೊಂದು ಲಕ್ಷಣ ಬರ್ತಾರೆ. ದಯಾ ಕಾರ್ಯರೂಪಕ ಬಂತು ಅಂತಂದ್ರೆ ಅದು ಕರುಣ ಅಂತ ಅನಿಸ್ಕೊಳ್ತದೆ. ಒಂದು ಉದಾಹರಣೆ ಸ್ಪೀಡ್ ಆಗಿ ಹೇಳ್ತೀನಿ. ಯಾವ ಉದಾಹರಣೆ? ಚಕ್ರಿ ಗಾಡಿಯಾಗ ಕಾಳು ಹೇಳ್ಕೊಂಡು ಬರಾಕತ್ತಾನೋ, ಮಳಿ ಆಗೈತಿ, ಹೊಲದಾಗ ಗಾಳಿ ಸಿಗಿ ಬಿತ್ತು, ಬಂದವರೆಲ್ಲ ಅಂತಿದ್ರು ಹಿಂಗೆ ಬರಾಕ್ ಹೋಗಿದ್ಯೋ, ಹಾಗೆ ಬರ್ಬೇಕಾಗಿತ್ತು. ಗಾಳಿ ಸಿಕ್ಕೋತಲ್ಲ, ಪಾಪ ತಲುಗಳನ್ನು ಪಡೆದ ಬಿಡಿ ಆಗ್ತಿ ಅಂದ ಮೂರು ಹಾಲ. ಮತ್ತೊಬ್ಬ ಬಂದ, ಆ ಜಾಗವನ್ನಿತ ತಿಳಿಸಿತ್ತು, ಎತ್ತ ಬಿಡಿಬೇಡ, ಅನ್ನೋದಕ್ಕೆ ಪ್ರಯತ್ನ ಮಾಡುವಂತ ಒಬ್ಬ ಅಂದ. ಆಗ ಮೂರನೇದ ಬರ್ತಾನು, ನೀ ಕೆಳಗಿಳಿ, ಏರ್ಗಟ್ ನಮ್ಗೆ ಗಾಲಿ ನಗಿಸು, ನಾ ಎತ್ತ ಹಿಡಿದ ಹೊಡ್ಯಾಕ ಚಂದ್ರ ಆಕ್ಷಿ. ಆ ಮೊದಲು ಹಿಂಗ ಬಾ, ಹಂಗ ಬಾ, ಹಿಂಗ ಬಂದಿ, ಹಂಗ ಬಂದಿ, ಅದು ದಯಾ. ಇದೊಂದು ಸ್ವಲ್ಪ ಬರ್ತೈತಿಲ್ಲ ಪಾಪ, ಇದು ದಯಾ. ದಯಾ ಕಾರ್ಯಾನ್ವಿತಂ ಸಕರುಣ. ದಯೆ ಕಾರ್ಯರೂಪಕ್ಕೆ ಬಂತು ಅಂದ್ರೆ ಅದು ಕರುಣ ಅಂತ ಕರೀತಾರೆ. ಅದಕ್ಕೆ ಅಂತ ಕರುಣ ಯಾರಲ್ಲಿ ಇರ್ತದೆ ಅಂದ್ರೆ ಒಬ್ಬ ಸದ್ಗುರುನಾಥನಲ್ಲಿ ಇರ್ತದೆ. ಅಂತ ದಯಾ ಗುಣವುಳ್ಳಂತ ಸದ್ಗುರುನಾಥನ ಜೊತೆಗೆ ವಿದ್ಯಾ ಇರಬೇಕು. ಯಾವ ವಿದ್ಯಾ? ನನಗೆ ಸಂಶಯ ಅಸಂಭಾವನಾದಿಗಳು ಬಂದಾಗ ನನ್ನ ಸಂಶಯಗಳಿಗೆ ಬಲವಾದ ಪ್ರಮಾಣ, ಬಲಾಢ್ಯ ಪ್ರಮಾಣಗಳ ದ್ವಾರ ನನ್ನ ಸಂಶಯವನ್ನ ನಿರಸನ ಮಾಡುವಂತ
ಯಾವ ಶ್ರುತಿಗಳ ಬಲಾಢ್ಯತೆ ಅವನಲ್ಲಿ ಇರಬೇಕು, ಪ್ರಮಾಣಗಳ ಸಹಿತವಾಗಿ ಆತನ ಬುದ್ಧಿ ಯುಕ್ತವಾಗಿತ್ತಂದ್ರೆ ನೋಡಪ್ಪ, ಇಂಥ ಗ್ರಂಥ ಇಂಥ ಪ್ರಮಾಣ ಹೇಳ್ತದೆ, ಇಂಥ ಶ್ರುತಿ ಇಂಥ ಉಪನಿಷತ್ತು ಸ್ಮೃತಿ ಹೀಗೆ ಹೇಳ್ತದೆ, ಬ್ರಹ್ಮಸೂತ್ರ ಹೀಗೆ ಹೇಳ್ತದೆ ಅನ್ನುವಂತ ಪ್ರಮಾಣಗಳ ದ್ವಾರ ಬಂದ ಸಂಶಯ ನಿರಸನ ಮಾಡುವಂತ ವಿದ್ಯೆ ಅವನಲ್ಲಿ ಇರಬೇಕ್ರಿ ಅಂತ. ಅದಕ್ಕೆ ಮುಂಡಕೋಪನಿಷತ್ತು ಹೇಳ್ತದೆ, ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ವಾನಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ನಮ್ಮ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು. ಅಂತ ಗುರುವಿಗೆ ವಿಧಿವತ್ತ ನೀನು ಶರಣಾಗತಿಯಾದ್ರೆ ನಿನ್ನನ್ನ ಕಂಡು ಆತ ಉದಾರ ಹೃದಯದಿಂದ ನಿನಗೆ ಮಹಾಮಂತ್ರದ ಉಪದೇಶವನ್ನ ಮಾಡ್ತಾನೆ. ಭಗವದ್ಗೀತೆಯು ಕೂಡ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತೆ ಜ್ಞಾನಂ. ಜ್ಞಾನ ಅನ್ನುವಲ್ಲಿ ಬ್ರಹ್ಮನಿಷ್ಠತ್ವ, ಜ್ಞಾನಿನ ಜ್ಞಾನ ತತ್ವದರ್ಶನ ಅನ್ನುವಲ್ಲಿ ಬ್ರಹ್ಮನಿಷ್ಠತ್ವ, ಜ್ಞಾನಿ ಅನ್ನುವಲ್ಲಿ ಶ್ರೋತ್ರಿಯತ್ವ. ಅಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠನನ್ನ ಭಗವದ್ಗೀತೆ ಸ್ಮೃತಿ ಶ್ರುತಿಗಳು ಕೂಡ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಗುರುವಿನನ್ನೇ ಆಶ್ರಯಿಸು, ಅವರಿಂದಲೇ ಜನ್ಮ ಸಾರ್ಥಕ ಅನ್ನುವಂತ ಮಾತನ್ನ ಶ್ರುತಿ ಸ್ಮೃತಿಗಳು ಒಪ್ಪಿದಾವೆ. ಹಾಗೆ ಅಂತ ಸದ್ಗುರುನಾಥನ ಕರುಣ ವಿದ್ಯೆಗಳೆಲ್ಲ ಗುರು ಭಜನೆ. ಭಜನೆ ಅಂದ್ರೆ ಭಜ ಅನ್ನುವಂತ ಧಾತು, ಭಜ ಸೇವಾಯ. ಭಜ ಅಂತಂದ್ರೆ ಸೇವಾ. ಸದ್ಗುರು ಸೇವಾ ಪ್ರಿಯ, ಈಶ್ವರ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ. ನಾವೆಲ್ಲ ಹೇಳ್ತೀವಿ, ಅವನ್ನೆಲ್ಲ ಬಲ್ಲವ್ರು ಹೇಳಿದ್ದಾರೆ. ಉದಾಹರಣೆ ಉಪಮಾ ಕೊಟ್ಟು ಒಂದನ್ನ ಬಲಾಟೆಗೊಳಿಸಬೇಕಾಗಿದೆ, ಒಂದನ್ನ ಎತ್ತರಕ್ಕೆ ಇಳಿಸಬೇಕಾಗಿದೆ. ಯಾವುದನ್ನ ಸದ್ಗುರು ಸೇವಾ ಪ್ರಿಯ ಅನ್ನೋದನ್ನ ಎತ್ತರಕ್ಕೆ ಇಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸದ್ಗುರು ಹೃದಯ ಬಿಚ್ಚುತ್ತದೆ ಯಾವಾಗ ಅಂತಂದ್ರೆ ಇಷ್ಟು ದೊಡ್ಡ ಗಂಟು ಕೊಟ್ಟಾಗ ಬಿಚ್ಚುತ್ತೈತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಏನೊಂದು ಕೊಡದೆ ಪರಿಶುದ್ಧವಾದ ಮನಸ್ಸಿನಿಂದ ಅವನಿಗೆ ಸಮರ್ಪಣಾ ಭಾವದಿಂದ ನಾಯ ಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾಶ್ರುತೇನ ಯಮೇ ವೈಶ ವಿವೃಣತೆ ತನು ಸ್ವಾಮ್ ಅಂತ ಕಠೋಪನಿಷತ್ತು ಹೇಳಿದಂತೆ ತನು ಸ್ವಾಮ್ ಯಮೇ ವೈಶ ವಿವೃಣತೆ ತನು ಸ್ವಾಮ್. ಕಾಯ ವಾಚ ಮನಸ ತನು ಮನ ಧನದಿಂದ ಸದ್ಗುರುನಾಥನಿಗೆ ಯಾವಾಗಲೂ ವಿಧಿವತ್ತಾಗಿ ಶರಣಾಗತಿಯಾಗಿದ್ದಾನೋ ಅವನ ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ನಾಲ್ಕು ರೀತಿಯ ಸೇವಾದಿಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೋ ಅಂತ ಹೆಬ್ಬಟ್ಟವನಂದ್ರೂ ಕೂಡ ಗುರು ಕರುಣಾ ಹರಿದು ಬತ್ತು ಅಂತ ಕೇಳಿದ್ರೆ ಸತ್ಸಂವಿಧಾನೇನ ಮೂರ್ಖೋ ಯಾತಿ ಪ್ರವೀಣತಾಂ. ಎಂತ ದಟ್ಟ ಪಾಪಿ ಅದಾನಂದ್ರೂ ಕೂಡ ಅವನ ಸಾಂಗತ್ಯದಿಂದ ಗುರು ಕರುಣಾ ಹರಿತು ಅಂತ ಕೇಳಿದ್ರೆ ಮೂರ್ಖೋ ಯಾತಿ ಪ್ರವೀಣತಾಂ. ಪ್ರವೀಣತಾ ಅಂತಂದ್ರೆ ಜ್ಞಾನಿ ಆಗುತ್ತಾನೆ ಅಂತ. ಜೀವಸ್ತು ಪರಮ ದುರ್ಲಭ. ಈ ಜಗತ್ತಿನೊಳಗೆ ಒಂದು ಬಹಳ ದುರ್ಲಭವಾಗಿರುವಂತಹ ವಸ್ತು ಇದೆ. ಜೀವಸ್ತು ಪರಮ ದುರ್ಲಭ, ತೇಪಿ ಅತ್ಯಂತ ಸುಲಭ. ಅದು ಅಷ್ಟು ದುರ್ಲಭವಾಗಿದ್ರೂ ಕೂಡ ಅದು ಬಹಳ ಸುಲಭವಾಗಿದೆ. ಯಾವಾಗ ಅಂತ ಕೇಳಿದ್ರೆ सद्गुरु करुणा जालेतर, सद्गुरु कृपा जालेतर जे वस्तु परम दुर्लभ तेपಿ ಅತ್ಯಂತ ಸುಲಭ. ಯಾವಾಗ ಆಗುತ್ತದೆ? ಸದ್ಗುರು ಕರುಣಾ ಮಾಡಿದಂದರೆ ಎಂತ ದುರ್ಲಭವಾಗಿರುವಂತ, ಎಂತ ಕಠಿಣವಾಗಿರುವಂತ, ಅಸಾಧ್ಯವಾಗಿರ್ತಕ್ಕಂಥದ್ದನ್ನು ಸುಲಭ ಮಾಡಿಕೊಡುವಂತ ಸಾಮರ್ಥ್ಯ ಸದ್ಗುರುನಾಥನ ಕರುಣೆಯಲ್ಲಿದೆ. ಅಂತ ಕರುಣಾ ಆಗ್ಬೇಕಂದ್ರೆ ಬರೀ ಸೇವಾ ಬರೀ ಸೇವಾ ಬರೀ ಸೇವಾ ಅಂತ ಹೇಳಿರಲ್ಲ. ನಮ್ಮ ರಾಮನನ್ನ ಅವರು ಬಹಳ ಮಂದಿ ಮಹಾತ್ಮರ ಸೇವಾ ಮಾಡಿದ್ದಾರೆ. ನಮ್ಮ ಕತ್ತಯ್ಯನಮ್ಮವರು ಬಹಳ ಮಂದಿ ಮಹಾತ್ಮರ ಸೇವಾ ಮಾಡಿದ್ದಾರೆ. ಸೇವಾ ಮಾಡಿದ ಹೃದಯಕ್ಕೆ ಗೊತ್ತು ಗುರು ಸೇವಾ ಕೃಪಾ ಏನು, ಗುರು ಕೃಪೆ ಅನ್ನೋದು ಏನು. ನಾವೆಲ್ಲ ಮೂಕರಲ್ಲಿ ನಾವೊಂದ ಮಾತು ಹೇಳೋದು, ರಾಮನನ್ನ ಆತು ನಾನಾತು ನಾವೆಲ್ಲ ಮೂಕರು. ನಮ್ಮನ್ನು ಮಾತಾಡಿಸಿದ್ದು ಯಾವುದಂದ್ರೆ ನಾವು ಯಾರ ಶರೀರವನ್ನು ಮುಟ್ಟಿ ಹರಳ್ಗಟ್ಟಿ ನಿಜಗುಣ ಅಪ್ಪ ಅವರ ಸೇವಾ ಸಿಕ್ಕ್ರಿ. ಆ ಸೇವಾ ಪರಿಣಾಮ, ಅಪ್ಪ ಅವರ ದರ್ಶನದ ಪರಿಣಾಮ. ಇವತ್ತೆರಡು ಮಾತು ಏನಾರ ಮಾತಾಡ್ಬೇಕಾಗಿತ್ತು ಅಂದ್ರೆ ಈ ಶರೀರದೊಳಗೆ ಒಂದು ಅವರೇ ಕುಂತ ನುಡಿಸ್ತಾ ಇಲ್ಲ ಅಂದ್ರೆ ನಾವು ಮೂಕರಿ ಬಾಯಿ ಅಂತ ಮೂಕರನ್ನಾಗಿ ಮಾತನಾಡಿಸುವಂತ ಸಾಮರ್ಥ್ಯ ಒಬ್ಬ ಸದ್ಗುರುನಾಥನಲ್ಲಿದೆ. ಅದಕ್ಕಾಗಿ ನಿಜವೂ ಬೇಡಿಕೊಂಡಂತೆ ನಾವು ಬೇಡಿಕೊಳ್ಳುವ ಸಾದಾ ಸಾಮಾನ್ಯ ಗುರುಗಳು ನಮಗೆ ಸಿಗುವುದು ಬೇಡ. ಯೋಗ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ನಮಗೆ ಸದ್ಗುರು ಸಿಗಬೇಕು. ಅವನ ಸೇವೆ ಮಾಡುವಂತ ಬುದ್ಧಿ ಬರಬೇಕು.
ಕೊಟ್ಟು ಶಿವನಿಂದ ಪ್ರನಸ್ಸನ್ನ ಆದಾಗ ನಾವು ನಮ್ಮ ಮ್ಯಾಗ ಕರುಣ ಮಾಡಿದಂದ್ರೆ ನಿನಗೆ ಶಾಸ್ತ್ರ ಓದ್ಬೇಕಂತಲ್ಲ ತಿಳಿಬೇಕಂತಲ್ಲ ಗುರು ಕರುಣ ಅಂತಂದ್ರ ಏನು ಓದಿದ ಮೇಲೆ ಏನ್ ಹೇಳಿದ ಮೇಲೆ ಏನಾಗಿ ಉಳಿತೀವೋ ಅದನ್ನು ಉಳಿಸುವಂತ ಸಾಮರ್ಥ್ಯ ಸದ್ಗುರುನಾಥನ ಕೃಪೆಯಲ್ಲಿದೆ. ಅಂತ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗಿ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ. ಕರೆ ಜಾತ್ರೆ ಮಾಡಿಪ್ಪ ಸಾವಂತನ ಸತ್ಸಂಗ್ ಕುಡಿಸಿದೆ ತುಮಡಿ ಹಾಡು ಹೆಚ್ಚು ಕುಣಿದು ಡ್ಯಾನ್ಸ್ ಮಾಡಿ ಬಹಳ ಮಂದಿ ಕಾರ್ಯಕ್ರಮ ಮಾಡತಾರ. ಮಹಾತ್ಮರನ್ನ ಶರಣರನ್ನ ಕರೆಸಿ ಅವರ ದ್ವಾರ ಅವ್ರ ಮಾತು ನಮಗ, ನಮ್ಮ ಮಾತು ಅವರಿಗೆ ಇದೊಂದು ಭಾಗ್ಯ ಕರುಣಿಸಿದೀಪ. ನಿನಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ನಾನೆರಡು ಮಾತು ಮುಗಿದ ಶರಣರಿಗೆ ಧನ್ಯವಾದಗಳು.